ಕುಟುಂಬ ಕಣ್ಣೀರಿನಲ್ಲಿ ಪ್ರತಿದಿನ ಕೈ ತೊಳಿತಾ ಇದೆ. ಕಾಲ್ ಜಾರಿ ಬಿದ್ದಿದ್ರೆ ಅಲ್ಲಿ ಬೀಳೋದಕ್ಕೆ ಹೇಗೆ ಸಾಧ್ಯ? ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಅನ್ನುವಂತ ಒಂದು ಕಳಂಕ ಇದೆ. ಸ್ಥಳದಲ್ಲಿ ಏನಾದ್ರೂ ಅನೈತಿಕ ಚಟುವಟಿಕೆ ನಡೀತಾ ಇತ್ತಾ? ಅಂದ್ರೆ ಸುಮಂತ್ ಸಾವಾದ ನಂತರ ಅಥವಾ ಸುಮಂತ್ನ ಕೆಲವೊಂದಿಷ್ಟು ಸಾವಿನ ಬಳಿಕ ಅನುಮಾನಗಳು ಹೇಗೆ ಉಟ್ಕೊಳ್ತವೆ ಅಂದ್ರೆ ಏನೋ ಒಂದು ಅನೈತಿಕ ಚಟುವಟಿಕೆ ನಡೀತಾ ಇರಬೇಕು, ಅದನ್ನ ಸುಮಂತ್ ಗಮನಿಸಿರಬಹುದು. ಸುಮಂತ್ ಗಮನಿಸಿದಂತ ಸಂದರ್ಭದಲ್ಲಿ ನಮ್ಮ ಗುಟ್ಟು ರಟ್ಟಾಗಬಹುದು ಅನ್ನೋ ಕಾರಣಕ್ಕೆ ಆತನನ್ನ ಕೊಲೆ ಮಾಡಿ ಆ ನೀರಿಗೆ ಎಸೆದು ಹೋಗಿರಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಅನುಮಾನಗಳು ಸಮಾಜದಲ್ಲಿ ಚರ್ಚೆ ಆಗ್ತಾ ಇದ್ವು. ಆ ನಿಟ್ಟಿನಲ್ಲಿ ಮುಖ್ಯವಾಗಿ ಈ ಒಂದು ನೀವೇನು ಗಮನಿಸ್ತಾ ಇದ್ದೀರಿ, ಈ ಒಂದು ಪಂಪ್ ಇಡುವಂತಹ ಸ್ಥಳ ಇದು. ಸಹಜವಾಗಿ ತೋಟಗಳಿದ್ದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇರುತ್ತೆ. ಇಲ್ಲಿ ಒಬ್ರು ಕೆಲಸ ಮಾಡ್ಕೊಂಡು ಇರ್ತಾರೆ, ಆದ್ರೆ ಆ ದಿನ ಅವರು ಕೂಡ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಒಂದು ಸ್ಥಳವನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಈ ಸ್ಥಳದಲ್ಲಿ ಏನಾದ್ರೂ ಅನೈತಿಕ ಚಟುವಟಿಕೆ ನಡೀತಾ ಇತ್ತಾ? ಅದನ್ನ ಸುಮಂತ್ ಗಮನಿಸಿ ಬಿಟ್ಟಿದ್ನ? ಆ ಸುಮಂತ್ನ ಕಣ್ಣಿಗೆ ಬಿದ್ದಿರುವಂತಹ ದೃಶ್ಯ ಮುಂದೆ ಯಾರಿಗಾದ್ರೂ ಗೊತ್ತಾಗಿ ನಮ್ಮ ಬಣ್ಣ ಬಯಲಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ಆ ರೀತಿಯಾದಂತಹ ಒಂದು ಕ್ರೂರ ಕೆಲಸವನ್ನು ಮಾಡಿಬಿಟ್ರ ಅನ್ನೋ ನಿಟ್ಟಿನಲ್ಲಿ ಅನುಮಾನಗಳು ಕೂಡ ಕಾಡುತ್ತೆ. ಸೊ ಈಗ ನೀವೇನು ಗಮನಿಸ್ತಾ ಇದ್ದೀರಿ ಈ ಒಂದು ದೃಶ್ಯ, ಇಲ್ಲಿ ಸಹಜವಾಗಿ ತೋಟ ಈ ಸದ್ಯಕ್ಕೆ ಅವರು ತೋಟದವರು ಬೇರೆ ಎಲ್ಲೋ ಇದ್ದಾರೆ, ಬಟ್ ಇಲ್ಲಿ ಯಾರೋ ಒಬ್ರು ಕೆಲಸ ನೋಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಮಾಹಿತಿ ಇತ್ತು. ಆದ್ರೆ ಈಗ ಸದ್ಯಕ್ಕೆ ಅವರು ಕೂಡ ಇಲ್ಲಿ ಇಲ್ಲ. ಸೊ ಆ ದಿನವೂ ಕೂಡ ಅವರು ಇಲ್ಲಿ ಇರಲಿಲ್ಲ ಅನ್ನುವಂತ ರೀತಿ ಮಾಹಿತಿ ಕೂಡ ಇರುವಂತದ್ದು. ಹಾಗಾದ್ರೆ ಏನಾಯ್ತು ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅಂದ್ರೆ ಈಗ ನೀವು ಗಮನಿಸ್ತಾ ಇರುವ ಹಾಗೆ ಇದು ಸುಮಂತ್ ಸಾವಾಗಿರುವಂತಹ ಸ್ಥಳ ಅಥವಾ ಸುಮಂತ್ನ ದೇಹ ಸಿಕ್ಕಿರುವಂತಹ ಸ್ಥಳ ಇಲ್ಲಿದೆ. ಸೊ ಈಗ ನೀವು ಇಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಆ ಸಂದರ್ಭಕ್ಕೆ ಆ ದಿನ ಪೊಲೀಸರು ಬಂದು ಈ ಸ್ಥಳವನ್ನ ಯಾರು ಕೂಡ ಏನು ಕ್ರಾಸ್ ಮಾಡಬಾರದು ಅನ್ನೋ ಕಾರಣಕ್ಕೆ ಇದು ನಿರ್ಬಂಧವನ್ನ ಹೇರುವಂತಹ ಸ್ಥಳ ಆಗಿತ್ತು ಆ ಕ್ಷಣಕ್ಕೆ. ಈಗ ಆಗ್ಲೂ 2 ತಿಂಗಳು ಕಳೆದು ಹೋಗ್ಬಿಟ್ಟಿದ್ದಾರೆ. ನೀವು ಇಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಇಲ್ಲಿ ಈ ಕಡೆಗೆ ಮೋಟಾರ್ ಕೂಡ ಇದೆ. ನೀವು ಬೇಕಾದ್ರೆ ಇಲ್ಲಿ ನಾನು ಒಳಗಡೆ ಹೋಗಿ ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿ ಮೋಟಾರ್ ಕೂಡ ಇದೆ. ಅದೇ ರೀತಿಯಾಗಿ ಈ ಕಡೆಗೆ ಆ ಒಂದು ಕರೆಂಟ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೋಟಾರ್ಸ್ ಗಳೆಲ್ಲವೂ ಕೂಡ ಇದ್ದಾವೆ. ಸೊ ಈ ರೀತಿಯಾದಂತಹ ಈ ಒಂದು ಗೂಡು ಇರುವಂತದ್ದು ಅಥವಾ ಸೆಡ್ ಇರುವಂತಹದ್ದು ಕೆಲವೊಂದಿಷ್ಟು ಅನುಮಾನಗಳು ಉಟ್ಕೊಂಡು ಅಂತ ಹೇಳುವ ರೀತಿಯಲ್ಲಿ ಏನು ಆ ರೀತಿಯಾಗಿ ಕೂಡ ನಡೆದಿರಬಹುದಾ? ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರಾ ಹೇಗೆ ಗೊತ್ತಿಲ್ಲ. ಒಟ್ಟು ಸುಮಂತನ ಸಾವಿಗೆ ಇಲ್ಲಿ ಏನಾಯ್ತು ಅನ್ನೋದು ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು. ಆ ಮಗುವಿನ ಸಾವಿಗೆ ಕಾರಣ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿರ್ಬೇಕಂತದ್ದು ಆ ತಂದೆ ತಾಯಿಗೆ, ಆ ಮಗನ ಬಗ್ಗೆ ಕನಸು ಕಂಡಿರುವಂತಹ ತಂದೆ ತಾಯಿಗೆ ತನ್ನ ಮಗನ ಸಾವಿನ ಬಗ್ಗೆ ಅಸಲಿ ಸತ್ಯಾಸತ್ಯತೆ ಏನು, ಆತ ಹೇಗೆ ಸಾವನ್ನಪ್ಪಿದ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಹೇಗೆ ತನಿಖೆ ಮಾಡ್ತಾರೆ, ಅವರ ತಂದೆ ತಾಯಿಗೆ ಅಥವಾ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸೋದಕ್ಕೆ ಸಾಧ್ಯನಾ, ನ್ಯಾಯವನ್ನ ಕೊಡಿಸ್ತಾರಾ, ಈ ಎಲ್ಲಾ ಪ್ರಶ್ನೆಗಳು ಕೂಡ ಈಗ ಪೊಲೀಸ್ ಇಲಾಖೆಗೆ ಸವಾಲಾಗಿ ಬಿಟ್ಟಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಲ್ಲೂ ಕೂಡ ಈ ಒಂದು ಮಾಹಿತಿ ಹೋಗಿತ್ತು. ಕುಶವಾಗಿ ತನಿಖೆ ಮಾಡಬೇಕು, ಈ ಒಂದು ಸಾವಿನಲ್ಲಿ ಯಾರ ಕೈವಾಡ ಇದೆ ಅವರ ಬಣ್ಣವನ್ನ ಬಯಲಿಗೆ ಹೇಳಿಬೇಕು ಅನ್ನೋ ರೀತಿಯಲ್ಲಿ ಕೂಡ ಸಚಿವರು ಒಂದು ಮಾಹಿತಿಯನ್ನು ಕೂಡ ಪೊಲೀಸ್ ಇಲಾಖೆಗೆ ರವಾನೆ ಮಾಡಿದ್ರು. ಅದಾದ ಸ್ಥಳೀಯ ಶಾಸಕರು ಸಚಿವರವರೆಗೂ ಕೂಡ ಹೋಗಿ ಒಂದು ತಮ್ಮ ಕ್ಷೇತ್ರದ ಮಗುವಿನ ಸಾವಿಗೆ ಬೇಡಿಕೊಳ್ತಾ ಇದ್ದಾರೆ. ಒಂದು ನ್ಯಾಯ ಸಿಗಬೇಕು ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಅಂದ್ರೆ ಒಂದು ಹಂತಕ್ಕೆ ನ್ಯಾಯ ಸಿಗಬಹುದು ಅನ್ನುವಂತ ಮನಸ್ಥಿತಿ ಒಂದು ಕುಟುಂಬಕ್ಕಾಗಿರ್ಬೋದು, ಹೇರಾದವ್ರಿಗಾಗಿರ್ಬೋದು ಮತ್ತು ಕ್ಷೇತ್ರದವರಿಗಾಗಿರ್ಬೋದು ಎಲ್ಲರಿಗೂ ಕೂಡ ಉಟ್ಕೊಂಡಿತ್ತು. ಆದ್ರೆ ಅದನ್ನೆಲ್ಲವನ್ನು ಕೂಡ ಗಮನಿಸಿದ ಬಳಿಕ ಈಗ ಎಲ್ಲವೂ ಕೂಡ ಯಾವುದೋ ಒಂದು ನೀರಲ್ಲಿ ಹೋಮ ಮಾಡಿದಾಗೆ ಅಥವಾ ನೀರಲ್ಲಿ ಕೈ ಚೆಲ್ಲಿದ ಹಾಗೆ ಆಗಿಬಿಡ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಕಳೆದ 2 ತಿಂಗಳು ಕೂಡ ಕಳೆದು ಹೋಗ್ಬಿಟ್ಟು 2 ತಿಂಗಳು ಗತಿಸಿ ಹೋದ್ರು ಕೂಡ ಇದುವರೆಗೂ ಯಾವುದೇ ರೀತಿಯಾಗಿ ನ್ಯಾಯ ಸಿಕ್ಕಿಲ್ಲ ಅಥವಾ ನ್ಯಾಯ ಸಿಗುವಂತ ಭರವಸೆ ನಮ್ಮಲ್ಲಿ ಇಲ್ಲ ಅನ್ನೋದಾದ್ರೆ ಈ ಇಲಾಖೆಗಳು ಏನು ಕೆಲಸ ಮಾಡ್ತಾ ಇದ್ದಾವೆ, ಇಲಾಖೆಯಲ್ಲಿ ಸರಿಯಾದ ರೀತಿಯಾದಂತಹ ಕೆಲಸ ಆಗ್ತಾ ಇದೆಯಾ ಅಥವಾ ಇಲಾಖೆಗಳು ಕೇವಲ ಸಂಬಳಕ್ಕಾಗಿ ಅಥವಾ ಇನ್ಯಾವುದೇ ವಿಚಾರಕ್ಕೆ ಮಾತ್ರ ಇದ್ದಾವ ಅನ್ನುವಂತ ಪ್ರಶ್ನೆ ಕಾಡುತ್ತೆ. ಸೊ ಒಂದು ಕಡೆಯಿಂದ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಈ ಒಂದು ವಿಶೇಷವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿರುವಂತಹ ಎಷ್ಟೋ ಪ್ರಕರಣಗಳಿಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಅನ್ನುವಂತ ಒಂದು ಕಳಂಕ ಇದೆ. ಅದರಲ್ಲೂ ಕೂಡ ಈ ಒಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯನ್ನ ಸಾಕಷ್ಟು ಜನ ಬೇರೆ ನಿಟ್ಟಿನಲ್ಲಿ ನೋಡ್ತಾ ಇದ್ದಾರೆ, ಬೇರೆ ರೀತಿಯಾಗಿ ಪ್ರಶ್ನಿಸ್ತಾ ಇದ್ದಾರೆ. ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಒಂದು ಈ ಸಾವಿನಲ್ಲಿ ಕೊಲೆಯನ್ನು ಮಾಡಿರುವಂತವ್ರು ಅಥವಾ ಸುಮಂತ್ ಸಾವಿಗೆ ಏನು ಕಾರಣ ಅನ್ನೋ ನಿಟ್ಟಿನಲ್ಲಿ ಹುಡುಕಿ ಕೊಡುವ ಮೂಲಕ ಆ ಒಂದು ಕಳಂಕವನ್ನ ಕಳೆದುಕೊಳ್ತಾರ ಅಥವಾ ಆ ಕಳಂಕಕ್ಕೆ ಇನ್ನೊಂದು ಸ್ವಲ್ಪ ಮತ್ತೊಂದು ಕಳಂಕ ತಂದು ಕೊಡ್ತಾರ ಗೊತ್ತಿಲ್ಲ. ಈ ರೀತಿಯಾದಂತ ಒಂದು ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತಾ. ಒಟ್ಟಾರೆಯಾಗಿ ನಾವೀಗ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನಗಳಿದ್ದಾವೆ, ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳಿದ್ದಾವೆ. ಕುಟುಂಬ ಕಣ್ಣೀರಿನಲ್ಲಿ ಪ್ರತಿದಿನ ಕೈ ತೊಳಿತಾ ಇದೆ. ಆ ಒಂದು ಕಣ್ಣೀರು ನಿಮ್ಮ ಇಲಾಖೆಗೆ ಕಾಣಿಸೋದಿಲ್ವಾ ಅನ್ನುವಂತ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ಸೊ ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಬೇಕಾಗಿದೆ, ನ್ಯಾಯದ ಭರವಸೆಯಲ್ಲಿ ನ್ಯಾಯ ಸಿಗುತ್ತೆ ಅನ್ನುವ ನಿಟ್ಟಿನಲ್ಲಿ ಕುಟುಂಬದವರು ಕೂಡ ಇದ್ದಾರೆ. ಸ್ನೇಹಿತರೆ, ಈಗ ನಾವು ನಿಂತ್ಕೊಂಡಿರುವಂತಹ ಸ್ಥಳ ಇದು ಸುಮಂತ್ ಓಡಾಟ ಮಾಡುವಂತ ಸ್ಥಳ. ಆ ಸುಮಂತ್ನ ಸೈಕಲ್ ಏನು ಗಮನಿಸಿದ್ವು, ಆ ಸೈಕಲ್ ಮತ್ತು ಆತನ ಮನೆ ಏನಿದೆಯೋ ಆತನ ಮನೆ ಮತ್ತು
ಈ ಒಂದು ಸುಮಂತ್ನ ದೇಹ ಸಿಕ್ಕಿರುವಂತ ಜಾಗ ಇದು. ಅಂದ್ರೆ ಎಲ್ಲದರ ಮಧ್ಯೆ ಇರುವಂತ ಸ್ಥಳ ಇದು. ಹೆಚ್ಚು ಕಡಿಮೆ ಈ ಕಡೆ ಒಂದು 100-150 ಮೀಟರ್ ಆದ್ರೆ ಈ ಕಡೆಯೂ ಕೂಡ ಹೆಚ್ಚು ಕಡಿಮೆ ಒಂದು 150 ಮೀಟರ್. ಈ ಕಡೆ ಒಂಚೂರು ಕಡಿಮೆ ಆಗುತ್ತೆ ಬಿಡಿ, ಸೈಕಲ್ಗೆ ಒಂದು 100 ಮೀಟರ್ ಆಗಬಹುದು. ಆದ್ರೆ ಮನೆಯಿಂದ ಇಲ್ಲಿಗೆ ಹೆಚ್ಚು ಕಡಿಮೆ 200 ಮೀಟರ್ ಆಗಬಹುದು. ಅಂದ್ರೆ ಅಂದಾಜಾಗಿ ಹೇಳ್ತಾ ಇರುವಂತದ್ದು, ನಾವು ಸರಿಯಾಗಿ ಇಷ್ಟೇ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಹೆಚ್ಚು ಕಡಿಮೆ ಈ ರೀತಿಯಾದಂತಹ ಒಂದು ಅಂದಾಜಾಗುವಂಥದ್ದು. ಈ ರಸ್ತೆಯಲ್ಲೇ ಓಡಾಟ ಮಾಡಬೇಕು, ಬೇರೆ ಯಾವುದೇ ರೀತಿಯಾದಂತ ದಾರಿ ಇಲ್ಲ. ಅಥವಾ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಕೂಡ ಇದೇ ದಾರಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ದ, ಸೈಕಲ್ನ ಅಲ್ಲೇ ಸ್ಟಾಪ್ ಮಾಡಿ ಬರ್ತಾ ಇದ್ದ. ಅಲ್ಲಿ ನಾನು ಇಕ್ಕಟ್ಟಾದಂತ ಸ್ಥಳ ಇರೋದ್ರಿಂದ ಸುಮಂತ್ ತನ್ನ ಮನೆ ಹತ್ರ ಸೈಕಲ್ ತೆಗೆದುಕೊಂಡು ಬರೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇದೊಂದು ಮುಖ್ಯವಾಗಿ ನೀವು ಗಮನಿಸಲೇಬೇಕು. ಯಾಕಂತಂದ್ರೆ ಕೆಲವೊಂದಿಷ್ಟು ಜನ ಹೇಗೆ ಬೇಕಾದ್ರೂ ಮಾತನಾಡ್ತೀರಿ, ಅದು ಮಾತನಾಡುವಂತ ವಿಚಾರ ಅಲ್ಲ. ಹಾಗಾಗಿ ಒಂದು ಮಗುವಿನ ಸಾವಿದೆ, ಸಾವಿಗೆ ನ್ಯಾಯ ಬೇಕಾಗಿದೆ. ಎಲ್ಲಾ ವಿಚಾರದಲ್ಲೂ ಮಾತನಾಡೋದೇ ಒಂದು ಮುಖ್ಯ ಆಗೋದಿಲ್ಲ, ಒಂದು ಮಗುವಿನ ಸಾವಿಗೆ ನ್ಯಾಯ ಕೂಡ ಬೇಕಾಗುತ್ತೆ. ಸೊ ಈಗ ನಾವು ಈ ಒಂದು ದಾರಿಯಲ್ಲಿ ಸುಮಂತ್ ಬರ್ತಾನೆ, ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಇಂಚಿಂಚಾದಂತ ಒಂದು ಸ್ಥಳವನ್ನ ನಿಮ್ಮ ಮುಂದೆ ವಿವರಿಸ್ತಾ ಇದ್ದೇನೆ. ಹೇಗಿತ್ತು ಆ ಸನ್ನಿವೇಶ, ಹೇಗಿತ್ತು ಆತ ಓಡಾಟ ಮಾಡುವಂತ ಸ್ಥಳ ಅನ್ನೋದನ್ನ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡ್ತಾ ಇರುವಂತ ಉದ್ದೇಶ ಹಾಗೆ. ಸೊ ಈ ಕಡೆ ನನ್ನ ಹಿಂದಿನ ಭಾಗವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಅಲ್ಲಿ ಮೆಟ್ಟಲುಗಳಿದ್ದಾವೆ. ಮೆಟ್ಟಲುಗಳಂದ್ರೆ ಮಾಡಿರುವಂತದ್ದೆಲ್ಲ ಕೃತಕವಾಗಿ ಓಡಾಟ ಮಾಡೋದ್ರಿಂದ ಅಲ್ಲಿ ಆ ರೀತಿಯಾದಂತಹ ಮೆಟ್ಟಲುಗಳಿದ್ದಾವೆ. ನಾನು ಅಲ್ಲಿ ನಿಮಗೆ ಸ್ಪಷ್ಟವಾಗಿ ಈಗ ತೋರಿಸ್ತಾ ಹೋಗ್ತೀನಿ, ನೀವು ಗಮನಿಸ್ತಾ ಇರಬಹುದು. ಈ ಕಡೆಗೆ ಯಾವ ರೀತಿಯಾದಂತಹ ಒಂದು ಮೆಟ್ಟಲುಗಳಿದ್ದಾವೆ. ಸೊ ಇಲ್ಲಿ ಶೆಡ್ ಕೂಡ ಇದೆ. ಆತ ಕಾಲ್ ಜಾರಿ ಬಿದ್ದಿದ್ರೆ ಅಲ್ಲಿ ಬೀಳೋದಕ್ಕೆ ಹೇಗೆ ಸಾಧ್ಯ, ಈ ರೀತಿಯಾದಂತಹ ಪ್ರಶ್ನೆ ಕಾಡುತ್ತೆ. ಸಹಜವಾಗಿ ಕೆಲವೊಂದಿಷ್ಟು ಜನ ಆ ರೀತಿಯಾದಂತಹ ಅನುಮಾನದಲ್ಲೂ ಕೂಡ ನೋಡೋದಾದ್ರೆ, ಈಗ ಈ ಆತ ಓಡಾಟ ಮಾಡುವಂತ ಪ್ಲೇಸ್ ಇದು, ಬಿದ್ರೆ ಈ ಇದಕ್ಕೆ ಬೀಳ್ಬೇಕಾಗುತ್ತೆ. ಅಂದ್ರೆ ಈ ಕಡೆ ಒಂದು ಜಾಗ ಇದೆ, ಸೊ ಈ ಜಾಗಕ್ಕೆ ಬೀಳ್ಬೇಕಾಗುತ್ತೆ. ಅದರಲ್ಲೂ ಕೂಡ ಆತ ಆ ಕಡೆಯಿಂದ ಬಂದ್ರು ಕೂಡ ಅಲ್ಲಿಗೆ ಬೀಳ್ಬೇಕಾಗತ್ತೆ. ಆ ಕಡೆ ಏನಾದ್ರೂ ಬಂದು ಕಾಲ್ ಜಾರಿ ಬಿದ್ದರೆ ಅಲ್ಲಿಗೆ ಬೀಳ್ಬೇಕಾಗತ್ತೆ. ಆದ್ರೆ ಸ್ಪಷ್ಟವಾಗಿ ನಾನು ಅಲ್ಲಿ ಕಲ್ಲನ್ನ ನಿಮಗೆ ಯಾಕೆ ಒತ್ತಿ ತೋರಿಸ್ದೆ ಆಗ ಅಂತಂದ್ರೆ, ಅಲ್ಲಿ ಹೇಗೆ ಬೀಳೋದಕ್ಕೆ ಸಾಧ್ಯ? ಸಹಜವಾಗಿ ಈ ಒಂದು ಸುಮಂತನ್ನ ಯಾರೋ ಕೊಲೆ ಮಾಡಿ ಪ್ಲಾನ್ ಮಾಡಿ ಬಿಸಾಕಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸುಮಂತ್ನ ಕೊಲೆ ಆಗಿದೆ ಅನ್ನೋದಕ್ಕೆ ಸಾವಿರಾರು ರೀತಿಯಾದಂತ ಒಂದು ಸಂಶಯಗಳಿದ್ದಾವೆ, ಸಾವಿರಾರು ರೀತಿಯಾದಂತಹ ಅನುಮಾನಗಳು ಕೂಡ ಇಲ್ಲಿ ಕಾಡ್ತಾ ಇದ್ದಾವೆ. ಆದ್ರೆ ಸುಮಂತ್ ಸಹಜವಾಗಿ ಮತ್ತು ಸುಮಂತ್ನ ಸಾವು ಅಸಹಜ ಸಾವು ಅನ್ನೋದಕ್ಕೆ ಯಾವುದೇ ರೀತಿಯಾಗಿ ಒಂದು ಕುರುಹುಗಳು ಅಥವಾ ಯಾವುದೇ ರೀತಿಯಾಗಿ ಸಾಕ್ಷಿಗಳು ಇಲ್ಲಿ ಇಲ್ಲ. ಬದಲಿಗೆ ಕೊಲೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾನು ನಿಮಗೆ ಇದನ್ನ ವಿಶ್ಲೇಷಣೆ ಮಾಡ್ತಾ ಇರುವಂತದ್ದು. ಅಂದ್ರೆ ನಾನು ಹೇಳಿದ ಹಾಗೆ ಈ ಕಡೆ ಏನಾದ್ರು ಕಾಲ್ಜಾರಿ ಬಿದ್ರೆ ಈ ಕಡೆ ಬೀಳ್ಬಹುದು, ಬಿಟ್ರೆ ಈ ಕಡೆ ಬೀಳುವಂತ ಸಾಧ್ಯತೆ ಕಡಿಮೆ ಇರುತ್ತೆ ಬಿಡಿ. ಯಾಕಂತಂದ್ರೆ ಈ ಕಡೆ ಎತ್ತರವಾದಂತ ಪ್ರದೇಶ ಇದೆ, ಒಂದು ವೇಳೆ ಬಿದ್ರೂ ಕೂಡ ಈ ಕಡೆಗೆ ಬೀಳ್ಬಹುದು. ಅದರಲ್ಲೂ ಕೂಡ 5 ಗಂಟೆ ಆಸುಪಾಸು ನಿದ್ದೆಗಣ್ಣಲ್ಲಿ ಕೂಡ ಬರ್ತಾ ಇರಲಿಲ್ಲ ಆತ. ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ, ಸ್ನೇಹಿತರ ಜೊತೆಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಖುಷಿಯಿಂದ ಬರ್ತಾ ಇದ್ದ ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ತುಂಬಿಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಜನಗಳು ಓಡಾಟ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಕೃತಕವಾಗಿ ಈ ರೀತಿಯಾಗಿ ಒಂದು ಮೆಟ್ಟಿಲುಗಳನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಕೂಡ ನಾವು ಇಲ್ಲಿ ಗಮನಿಸೋದಾದ್ರೆ, ಇಲ್ಲೊಂದು ನಿಮಗೆ ಮುಖ್ಯವಾಗಿ ನಾನು ಒಂದು ಪಾಯಿಂಟ್ ಆಫ್ ಈ ಒಂದು ಇದಕ್ಕೆ ಕೇಸ್ಗೆ ತೋರಿಸ್ತೀನಿ. ಯಾಕೆ ಅಂತಂದ್ರೆ, ಸುಮಂತ್ ಆ ಕಡೆಯಿಂದ ನಡ್ಕೊಂಡು ಬರಬೇಕು. ಸುಮಂತ್ ಹೋಗ್ಬೇಕಾದ್ರೆ ಈ ಕಡೆ ಒಂದು ದಾರಿ ಇದೆ, ಅದು ಬೇರೆ ದಾರಿ. ಈ ಕಡೆಯೂ ಕೂಡ ಬೇರೆ ಬೇರೆ ತೋಟಕ್ಕೆ ಬೇರೆ ಬೇರೆ ಮನೆಗೆ ಹೋಗುವಂತ ದಾರಿ. ಸುಮಂತ್ ಧನು ಪೂಜೆಗೆ ಹೋಗ್ಬೇಕಾದ್ರೆ, ಅವರ ಮನೆಗೆ ಹೋಗ್ಬೇಕಾದ್ರೆ ಅವರ ಮನೆ ಈ ಕಡೆಗಿದೆ. ಅಂದ್ರೆ ಈ ಕಡೆಯಿಂದ ಒಂಚೂರು ತೋಟದ ಪಕ್ಕದಲ್ಲಿ ಹೋಗ್ಬೇಕಾಗತ್ತೆ. ಸೊ ಅಲ್ಲಿ ಹೋಗ್ಬೇಕಾದ ಸಂದರ್ಭದಲ್ಲಿ ಸುಮಂತ್ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿಂದ ಬರ್ತಾನೆ, ಇಲ್ಲಿಂದ ಬಂದು ಇಲ್ಲಿ ಹತ್ಕೊಂಡಿರ್ತಾನೆ. ಸೊ ಇಲ್ಲೇ ಹತ್ಕೊಳ್ಬೇಕು, ಬೇರೆ ಬೇರೆ ದಾರಿಗೆ ಆತ ಓಡಾಡ್ತಾ ಇರಲಿಲ್ಲ, ಬೇರೆ ದಾರಿಗೂ ಕೂಡ ಆತ ಹೋಗ್ತಾ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುವಂತದ್ದು. ಹಾಗಾಗಿ ಮಾಹಿತಿಯ ಪ್ರಕಾರ ಸುಮಂತ್ ಈ ಕಡೆಯಿಂದ ಓಡಾಟ ಮಾಡ್ತಾ ಇದ್ದ, ಇಲ್ಲಿಂದ ಬರ್ತಾ ಇದ್ದ, ಬಂದು ಆತ ಈ ಕಡೆಗೆ ಮತ್ತೆ ಸ್ನೇಹಿತರ ಜೊತೆ ಸೇರ್ಕೊಂಡು ಧನು ಪೂಜೆಗೆ ಹೋಗಬೇಕಾಗಿತ್ತು. ಸೊ ಸುಮಂತ್ನ ದೇಹ ಸಿಕ್ಕಿರುವಂತದ್ದು ಇಲ್ಲಿ ಈಗ ನಿಮಗೆ ಕಾಣಿಸುತ್ತಾ ಇರುವ ಗೊತ್ತಿಲ್ಲ, ಸ್ಪಷ್ಟವಾಗಿ ನಾನು ತೋರಿಸ್ತಾ ಇರುವಂತದ್ದು ಈ ನಿಟ್ಟು ಎತ್ತರದಲ್ಲಿ ನಿಂತ್ಕೊಂಡಿರೋ ಕಾರಣದಿಂದಾಗಿ, ಒಂದಿಷ್ಟು ಗಿಡಗಳು ಬಳ್ಳಿಗಳು ಬೆಳೆದುಕೊಂಡಿರೋ ಕಾರಣದಿಂದಾಗಿ. ಹಾಗಾಗಿ ಹೀಗೆ ಹೋಗಿ ಸುಮಂತ್ನ ದೇಹ ಅಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ? ಸುಮಂತ್ನ ಯಾರೋ ಕೊಲೆ ಮಾಡಿ ಹಾಕೋದಕ್ಕೆ ಮಾತ್ರ ಸಾಧ್ಯ. ಹಾಗಾಗಿ ಸೊ ನಾವಿಲ್ಲಿ ಹಿಂದೆಯೂ ಕೂಡ ಗಮನಿಸಬಹುದು, ಒಂದ್ ವೇಳೆ ಕಾಲು ಜಾರಿ ಬಿದ್ದಿದ್ರು ಕೂಡ ನನ್ನ ಆಗಲೇ ಕೆಲವೊಂದಿಷ್ಟು ಅನುಮಾನಗಳು ಆ ನಿಟ್ಟಿನಲ್ಲೂ ಕೂಡ ನಾವು ಗಮನಿಸಿದ ಹಾಗೆ, ಒಂದ್ ವೇಳೆ ಕಾಲು ಜಾರಿ ಬಿದ್ದ ಅಥವಾ ಇನ್ನೇನೋ ಆಗಿದೆ ಅಂದ್ರೆ ಈ ಕಡೆಗೆ ಬೀಳ್ಬೇಕಾಗತ್ತೆ, ಅಥವಾ ಈ ಕಡೆಗೆ ಆತನ ಬಾಡಿ ಸಿಗಬೇಕಾಗಿತ್ತು. ಬದಲಿಗೆ ಕಲ್ಲಿನ ಮೇಲೆ ರಕ್ತ ಇತ್ತು, ಆ ಕಡೆಗೆ ರಸ್ತೆಯಲ್ಲೆಲ್ಲವೂ ಕೂಡ ರಕ್ತದ ಕಲೆಗಳು ಕೂಡ ಕಾಣಿಸ್ತಾ ಇದ್ವು. ಸೊ ಆ ನಿಟ್ಟಿನಲ್ಲಿ ಇರಬೇಕಾದ್ರೆ ಸುಮಂತ್ನ ಕೊಲೆ ಆಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ನಾವೀಗ ಇಲ್ಲಿ ಗ್ರೌಂಡ್ ಅಲ್ಲಿ ಇರುವ ಕಾರಣದಿಂದಾಗಿ ಹೇಗೆಲ್ಲ ಆಗಿರಬಹುದು ಅನ್ನುವಂಥದ್ದು ಒಂದಿಷ್ಟು ಅನುಮಾನಗಳು ಇಟ್ಕೊಳ್ತಾವಲ್ಲ, ಆ ಅನುಮಾನಕ್ಕೆ ಸ್ಪಷ್ಟವಾಗಿ ಏನೇನೆಲ್ಲ ವಿಶ್ಲೇಷಣೆಗಳು ಇರಬಹುದು ಅಥವಾ ಏನೇನೆಲ್ಲ ಒಂದಿಷ್ಟು ಸಾಕ್ಷಿಗಳು ಇರಬಹುದು ಅನ್ನೋದಕ್ಕಾಗಿ ನಿಮಗೆ ಇದೊಂದು ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು. ಸೊ ಹಾಗಾಗಿ ಈ ರೀತಿಯಾದಂತ ಒಂದು ಇನ್ನೆಲ್ಲವೂ ಕೂಡ ನಡೆದಿರುವಂತದ್ದು ಯಾರೋ ಪ್ಲಾನ್ ಮಾಡಿ ಸ್ಪಷ್ಟವಾಗಿ ಸುಮಂತನನ್ನ
ಕೊಲೆ ಮಾಡಿ ಈ ನೀರಿಗೆ ಎಸೆದಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಸ್ಪಷ್ಟವಾಗಿ ಸುಮಂತನ ಕೊಲೆ ಆಗಿದೆ, ಆ ಕೊಲೆಗೆ ನ್ಯಾಯ ಬೇಕಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ. ಇನ್ನು ನಾನು ನಿಮಗೆ ಇನ್ನೊಂದು ಸ್ಪಷ್ಟವಾಗಿ ಆಗಲೇ ನೀವು ಗಮನಿಸಿದ್ರೆ ಇಲ್ವೋ ಗೊತ್ತಿಲ್ಲ, ಸುಮಂತ್ ಓಡಾಟ ಮಾಡುವಂತ ಸ್ಥಳ ಇದು. ಸುಮಂತ್ನ ಮನೆ ಇಲ್ಲಿಂದ ಮುಂದಕ್ಕಿದೆ, ನಾನು ಅದನ್ನು ಕೂಡ ನಿಮಗೆ ಆಮೇಲೆ ತೋರಿಸ್ಬಿಡ್ತೀನಿ ವರದಿ ಮಾಡ್ತಾ. ಸೊ ಇಲ್ಲಿ ಕೃತಕವಾಗಿ ಇಲ್ಲಿನ ಜನರು ನಿರ್ಮಾಣ ಮಾಡಿಕೊಂಡಿರುವಂತಹ ಮೆಟ್ಲುಗಳಿವು. ಸೊ ಮಳೆ ಬಂದಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಓಡಾಟಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಸೊ ಆಗ್ಲೇ ನಾವು ಸುಮಂತ್ನ ಸೈಕಲ್ ಕೂಡ ಗಮನಿಸ್ತಿದ್ವಲ್ಲ, ಆ ಸೈಕಲ್ ನ ಗಮನಿಸುವ ರೀತಿಯಲ್ಲಿ ಇಲ್ಲಿಯೂ ಕೂಡ ಕಂಬಗಳನ್ನು ಹಾಕೊಂಡಿದ್ದಾರೆ. ಲೈಟ್ನ ಕಂಬಗಳಾಗಿರ್ಬೋದು ಅಥವಾ ತೋಟದಲ್ಲಿ ಬೇಲಿಗೆ ಅಥವಾ ಆ ರೀತಿಯಾದಂತಹ ಕಂಬಗಳು ಏನಿರ್ತಾವೆ ಅಥವಾ ಬೇಡ ಅನ್ನೋದು ಒಂದು ಗಟ್ಟಿಯಾದಂತಹ ವಸ್ತುಗಳು ಏನಿರ್ತಾವೆ ಅವುಗಳನ್ನ ಹೇಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ. ಅಥವಾ ಕಾಲ್ ಜಾರಿ ಬಿದ್ದರೆ ಇಲ್ಲಿಯೂ ಕೂಡ ಬೀಳಬಹುದಿತ್ತು ಸುಮಂತ್, ಅಲ್ಲಿ ಹೇಗೆ ಬೀಳೋದಕ್ಕೆ ಸಾಧ್ಯ ಅನ್ನುವಂತ ಅನುಮಾನ ಕಾಡುತ್ತೆ. ಸೊ ಈ ನಿಟ್ಟಿನಲ್ಲಿ ಸುಮಂತ್ನ ಮನೆ ಈ ಕಡೆಗೆ ಇದೆ. ಸುಮಂತ್ನ ತಂದೆ ತಾಯಿಗಳು ಕೂಡ ಈ ಕುರಿತಾಗಿ ಸಾಕಷ್ಟು ನೋವಿನಲ್ಲಿದ್ದಾರೆ. ಅವರಿಗೂ ಕೂಡ ಪ್ರತಿದಿನ ಮಗನ ಸಾವಿನ ಬಗ್ಗೆ ಯೋಚನೆಗಳಿದೆ, ಸಾಕಷ್ಟು ನೋವುಗಳಿದೆ. ಅದನ್ನ ಯಾರ ಮುಂದೆ ಹೇಳ್ಕೊಂಡ್ರು ಕೂಡ ಏನು ಲಾಭ ಅಥವಾ ಏನು ಲಾಭ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ನೋವು ಕಡಿಮೆ ಆಗೋದಿಲ್ಲ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾಗಿ ತಮ್ಮ ಮಗನನ್ನ ಕಳೆದುಕೊಂಡಿರುವಂತಹ ನೋವಿನಲ್ಲಿ ಆ ಕುಟುಂಬ ಬದುಕ್ತಾ ಇದೆ. ಆ ನೋವನ್ನು ನುಂಗಿಕೊಂಡು ತಮ್ಮ ಇಬ್ಬರು ಮಕ್ಕಳಿದ್ದಾರೆ, ಒಂದು ಹೆಣ್ಣು ಮತ್ತು ಗಂಡು ಇದೆ. ಅವರ ಭವಿಷ್ಯಕ್ಕೂ ಕೂಡ ಅವರು ಯೋಚನೆ ಮಾಡಬೇಕಾಗುತ್ತೆ. ಕೇವಲ ಸಾವನ್ನಪ್ಪಿರುವಂತಹ ಮಗನ ಬಗ್ಗೆನೇ ಯೋಚನೆ ಮಾಡೋದ್ರಲ್ಲಿ ಜೀವನ ಹೋಗ್ಬಿಟ್ರೆ ಇನ್ನು ಉಳಿದ ಮಕ್ಕಳ ಭವಿಷ್ಯಕ್ಕೂ ಕೂಡ ಅವರು ಒಂದಿಷ್ಟು ನೆರವಾಗಬೇಕಾಗುತ್ತೆ. ಹಾಗಾಗಿ ಒಂದಿಷ್ಟು ಅವರಲ್ಲೂ ಕೂಡ ಸಾಕಷ್ಟು ನೋವು ಅಂತದೆಲ್ಲವೂ ಕೂಡ ಇದ್ರು, ಅವನ್ನೆಲ್ಲವನ್ನು ಕೂಡ ಮರೆಮಾಚಿ ಜನರ ಎದುರಿಗೆ ನಗನಗ್ತಾ ಬದುಕ್ತಾ ಇದ್ದಾರೆ ಅಂತ ಹೇಳ್ಬಹುದು ಅಷ್ಟೇ. ಆದರೆ ಅವರ ಒಳಗಿರುವಂತಹ ನೋವು ಇದೆಯಲ್ಲ, ಆ ಮಗನನ್ನ ಕಳೆದುಕೊಂಡಿರುವಂತಹ ನೋವು ಇದೆಯಲ್ಲ, ಆ ತಂದೆ ತಾಯಿಗಳಿಗೆ ಬಿಟ್ರೆ ಮತ್ತೆ ಯಾರಿಗೂ ಕೂಡ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ನೋವುಗಳು ಏನು ಎಂಬುದನ್ನು ಕೂಡ ಒಂದಿಷ್ಟು ನಾವು ಗಮನಿಸ್ತಾ ಹೋಗೋಣ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈ ಒಂದು ಮುಂದಿನ ಒಂದು ಹಂತದಲ್ಲಿ ಅವರನ್ನು ಕೂಡ ನೀವು ಅವರು ಹೇಳಿರುವಂತಹ ಮಾತುಗಳೇನು, ಅವರಿಗೆ ನೋವುಗಳು ಯಾವ ರೀತಿಯಾದಂತಹ ನೋವುಗಳಿದ್ದಾವೆ, ಸೊ ಮಗನ ಬಗ್ಗೆ ಅವರ ಒಂದು ಅಭಿಪ್ರಾಯಗಳೇನಿದೆ, ಸೊ ಅವರ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಕೂಡ ಒಂದಿಷ್ಟು ಅವರ ಬಾಯಾರೇನೆ ನಾನು ಕೇಳಿಬಿಟ್ಟು ಅವರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ತಮ್ಮ ನೋವನ್ನು ಹಂಚ್ಕೊಳ್ತಾರೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ.